ನೀಡಲಾಗಿದೆ. ನಿಮಗೆ ನಾವು ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. 13 ಸಚಿವರಿಗೆ ಖಾತೆ ಹಂಚಿಕೆ ಮಾಡಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್. ಇವತ್ತು ರಾತ್ರಿ ಒಳಗೆ ಖಾತೆ ಹಂಚಿಕೆ ಆಗತ್ತೆ ಅಂತ ಹೇಳಿದ್ರು. ಅದೇ ರೀತಿಯಾಗಿ ಈಗ ಖಾತೆ ಹಂಚಿಕೆ ಆಗಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಉಳಿಸಿಕೊಂಡಿರುವಂತಹ ಖಾತೆಗಳು ಹಣಕಾಸು ಇಲಾಖೆ, DPAR ಹಾಗೆಯೇ ಇತರ ಎಲ್ಲಾ ಖಾತೆಗಳನ್ನ ಕೂಡ ಅವರು ಉಳಿಸಿಕೊಂಡಿದ್ದಾರೆ. 13 ಸಚಿವರಿಗೆ ಈಗ ಖಾತೆ ಹಂಚಿಕೆ ಮಾಡಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್ ಅವರು. ಈಗ 13 ಸಚಿವರು ಪ್ರಮಾಣ ವಚನವನ್ನ ಸ್ವೀಕರಿಸಿದ್ದಾರೆ. ಅವರಿಗೆ ಈಗ ಖಾತೆಯನ್ನ ಕೊಟ್ಟಿದ್ದಾರೆ. ಉಳಿದ ಎಲ್ಲಾ ಖಾತೆಗಳು ಕೂಡ ಡಿಕೆ ಶಿವಕುಮಾರ್ ಅವರ ಬಳಿಯೇ ಇರುತ್ತೆ. ನಂತರ 2ನೇ ಹಂತದಲ್ಲಿ ಮತ್ತೆ ಸಂಪುಟ ಪುನಾರಚನೆ ಆಗುತ್ತೆ. ಆ ಒಂದು ರಚನೆ ಆದ ಬಳಿಕ ಉಳಿದ ಖಾತೆಗಳನ್ನ ಅವರು ಹಂಚಿಕೆ ಮಾಡ್ತಾರೆ. ಇದೀಗ ಹಣಕಾಸು DPAR ಸೇರಿದಂತೆ ಉಳಿದ ಖಾತೆಗಳು ಡಿಕೆ ಶಿವಕುಮಾರ್ ಅವರ ಬಳಿಯೇ ಇದೆ. ಹಾಗಾದ್ರೆ ಈಗ 13 ಸಚಿವರಲ್ಲಿ ಯಾರ್ಯಾರಿಗೆ ಯಾವ್ಯಾವ ಖಾತೆಗಳು ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ. ಕಾರಣ ಬಹಳ ಒತ್ತಡ ಇತ್ತು, ಲಾಬಿಯನ್ನ ಮಾಡಿದ್ರು ಸಚಿವರುಗಳು, ನಮ್ಗೆ ಇಂಥದ್ದೇ ಖಾತೆ ಬೇಕು ಅಂತ. ಹಿರಿಯ ಸಚಿವರುಗಳು ಅಂತೂ ದೊಡ್ಡ ಮಟ್ಟದಲ್ಲಿ ಪ್ರಯತ್ನವನ್ನ ಮಾಡಿದ್ರು, ಒತ್ತಡವನ್ನ ಕೂಡ ಹಾಕಿದ್ದಾರೆ. ಕೆಲವರು ನಮಗೆ ಹಳೆ ಪೋರ್ಟ್ಫೋಲಿಯೋ ಏನಿತ್ತು ಅದೇ ನಮಗೆ ಉಳಿಸ್ಕೊಡಿ ಅಂತ ಕೇಳ್ಕೊಂಡಿದ್ರು. ಹಾಗಾಗಿ ಈ ಒಂದು ಬಿಕ್ಕಟ್ಟನ್ನ ನಿವಾರಣೆ ಮಾಡುವ ಪ್ರಯತ್ನದಲ್ಲಿ ಸಕ್ಸಸ್ ಆಗಿದ್ದಾರೆ. ಪ್ರಿಯಾಂಕ್ ಖರ್ಗೆಗೆ ಗೃಹ ಸಚಿವ ಮತ್ತು ITBT ಇಲಾಖೆ, ಈ ಹಿಂದೆ ITBT ಇಲಾಖೆ ಇತ್ತು, ಗೃಹ ಸಚಿವ ಆಡ್ ಆಗಿದೆ. KJ ಜಾರ್ಜ್ ಇಂಧನ ಮತ್ತು ಪ್ರವಾಸೋದ್ಯಮ ಇಲಾಖೆ ಸಿಕ್ಕಿದೆ. MB ಪಾಟೀಲ್ ಸೇಮ್ ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಇಲಾಖೆಯನ್ನ ಈಗ MB ಪಾಟೀಲ್ ಅವರಿಗೆ ನೀಡಲಾಗಿದೆ. ಅದೇ ರೀತಿಯಾಗಿ ಪ್ರಿಯಾಂಕ್ ಖರ್ಗೆ, ನಾವಾಗಲೇ ಹೇಳಿದೆ, ಗೃಹ ಸಚಿವರು ಕೂಡ ಹೌದು. ಈಗ ITBT ಇಲಾಖೆಯನ್ನ ಕೂಡ ಪ್ರಿಯಾಂಕ್ ಖರ್ಗೆ ಅವರಿಗೆ ನೀಡಲಾಗಿದೆ. ಪ್ರಮುಖವಾಗಿ ರಾಮಲಿಂಗಾರೆಡ್ಡಿ ಅವರಿಗೆ ಯಾವ ಖಾತೆ, ಕೃಷ್ಣ ಬೈರೇಗೌಡರಿಗೆ ಯಾವ ಖಾತೆ ಅನ್ನುವ ಕುತೂಹಲ ಈಗ ಇರುವಂತದ್ದು. ಈಗ DCM ಡಾಕ್ಟರ್ G ಪರಮೇಶ್ವರ್ ಅವರಿಗೂ ಕೂಡ ಖಾತೆಯನ್ನ ಹಂಚಿಕೆ ಮಾಡಿದ್ದಾರೆ. ಅವರಿಗೆ ಕಂದಾಯ ಕೊಡ್ತಾರಾ ಅನ್ನುವ ಕುತೂಹಲ ಕೂಡ ಇದೆ. ಕೃಷ್ಣ ಬೈರೇಗೌಡರಿಗೆ ಬೆಂಗಳೂರು ನಗರಾಭಿವೃದ್ಧಿ ಕಂದಾಯ ಖಾತೆ ಕೇಳ್ತಾ ಇದ್ರು ಅವರು. ಬೆಂಗಳೂರು ನಗರಾಭಿವೃದ್ಧಿ ಅವರಿಗೆ ಈಗ ಸಿಕ್ಕಿದೆ. ರಾಮಲಿಂಗಾರೆಡ್ಡಿ ಅವರು ಬೆಂಗಳೂರು ನಗರಾಭಿವೃದ್ಧಿ ಕೇಳ್ತಾ ಇದ್ರು, ಆದ್ರೆ ಜಲಸಂಪನ್ಮೂಲ ಇಲಾಖೆ ಸಿಕ್ಕಿದೆ. ಸತೀಶ್ ಜಾರಕಿಹೊಳಿ ಸೇಮ್ ಲೋಕೋಪಯೋಗಿ ಇಲಾಖೆನೇ ಈ ಹಿಂದೆ ಇದ್ರು, ಈಗಲೂ ಕೂಡ ಅದೇ ಇದೆ. ಕೃಷ್ಣ ಬೈರೇಗೌಡರಿಗೆ ಬೆಂಗಳೂರು ನಗರಾಭಿವೃದ್ಧಿ GBA ಅನ್ನ ಕೊಟ್ಟಿದ್ದಾರೆ. ಈಗ ಅವರಿಗೆ ಪರಮೇಶ್ವರ್ ಅವರಿಗೆ ಕಂದಾಯ ಸಿಕ್ಕಿದೆ, ಅದು ಕೃಷ್ಣ ಬೈರೇಗೌಡರು ಕೇಳ್ತಾ ಇದ್ರು. ಇಂಧನ KJ ಜಾರ್ಜ್ ಹಿಂದೆ ಕೂಡ ನಿಭಾಯಿಸಿದಂತಹ ಖಾತೆ, ಬೃಹತ್ ಕೈಗಾರಿಕೆ MB ಪಾಟೀಲ್ ಹಿಂದೆ ಕೂಡ ನಿಭಾಯಿಸಿದಂತಹ ಖಾತೆ ಆಗಿದೆ. ಇದೀಗ ಪ್ರಮುಖವಾಗಿ ರಾಮಲಿಂಗಾರೆಡ್ಡಿ ಅವರು ಕೇಳಿದ್ದು ನನಗೆ ಬೆಂಗಳೂರು ನಗರಾಭಿವೃದ್ಧಿ ಕೊಡಿ ಅಂತೇಳಿ. ಈ ಹಿಂದೆ ಕೂಡ DK ಶಿವಕುಮಾರ್ ಮಾತು ಕೊಟ್ಟಿದ್ರು ಅನ್ನುವ ಮಾತುಗಳು ಕೂಡ ಇತ್ತು. ಆದ್ರೆ ಇದೀಗ ಅದನ್ನ ಕೊಡೋ ಬದಲು ಜಲಸಂಪನ್ಮೂಲ ಖಾತೆಯನ್ನ ಕೊಟ್ಟಿದ್ದಾರೆ. ಅದರ ಮೇಲೆ ಅಸಮಾಧಾನ ಇದೆ ರಾಮಲಿಂಗಾರೆಡ್ಡಿ ಅವರಿಗೆ. ನಾನು ಇಲ್ಲಿ ಅವನೇ, ನನಗೆ ಆ ಖಾತೆ ಕೊಡಿ ಅಂತ ಹೇಳಿ. ಹಾಗೆ ನೋಡಕ್ ಹೋದ್ರೆ ಕೃಷ್ಣ ಬೈರೇಗೌಡರು ಕೂಡ ಬೆಂಗಳೂರಿನವರೇ. ಈ ಹಿನ್ನೆಲೆಯಲ್ಲಿ ಅವರಿಗೆ ಆ ಖಾತೆಯನ್ನ ನೀಡಲಾಗಿದೆ. ಜಲಸಂಪನ್ಮೂಲ ಖಾತೆಯನ್ನ ರಾಮಲಿಂಗಾರೆಡ್ಡಿ ಅವರಿಗೆ ಕೊಟ್ಟಿದ್ದಾರೆ. ಲೋಕೋಪಯೋಗಿ ಇಲಾಖೆಯ ಹೊಣೆ ಸತೀಶ್ ಜಾರಕಿಹೊಳಿ ಅವರಿಗೆ. ಅವರು ಹೇಳಿದ್ರು ನಮಗೆ ಈ ಹಿಂದಿನ ಖಾತೆನೇ ಇದ್ರೆ ಒಳ್ಳೇದು ಅಂತ ಹೇಳಿ. ಸೊ UT ಖಾದರ್ ಆಗಿರ್ಬೋದು, ಇತರೆ ಸಚಿವರುಗಳ ಖಾತೆಗಳನ್ನ ಕೂಡ ನಿಮಗೆ ನಾವು ಹೇಳ್ತಾ ಹೋಗ್ತೀವಿ. ಇದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಹೆಬ್ಬಾಕ ತಿಮ್ಮೇಗೌಡರು ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ತಿಮ್ಮೇಗೌಡ್ರೆ, ರಾಮಲಿಂಗಾರೆಡ್ಡಿ ಕೃಷ್ಣ ಬೈರೇಗೌಡರು ದೊಡ್ಡ ಮಟ್ಟದಲ್ಲಿ ಕೇಳಿದ್ದು ನಮಗೆ, ರಾಮಲಿಂಗಾರೆಡ್ಡಿ ಅವರಂತೂ ನನಗೆ ಬೆಂಗಳೂರು ನಗರಾಭಿವೃದ್ಧಿ ಕೊಡಲೇಬೇಕು, ಇಲ್ಲದಿದ್ರೆ ಒಂದು ಮಾತು ಕೇಳಿ ಬಂದಿತ್ತು, ಅವರು ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ ಅನ್ನುವ ಮಾತುಗಳು ಕೇಳಿ ಬಂದಿತ್ತು. ಆದರೆ ಈಗ ಖಾತೆ ಯಾವುದು ಅಂದುಕೊಂಡಿದ್ರು ಆ ಖಾತೆನೇ ಕೊಟ್ಟಿದ್ದಾರೆ DK ಶಿವಕುಮಾರ್ ಅವರು. ಏನಾಗಬಹುದು, ಯಾರ್ಯಾರಿಗೆ ಯಾವ್ಯಾವ ಖಾತೆ ಸಿಕ್ಕಿದೆ? ಬಹಳ ಮುಖ್ಯವಾಗಿ DK ಶಿವಕುಮಾರ್ ಅವರು ಸಂಪುಟದ ಸದಸ್ಯರಿಗೆ ಇದೀಗ ಏನೋ ಖಾತೆಗಳನ್ನ ಹಂಚಿಕೆ ಮಾಡಲಾಗಿರುವಂತದ್ದು. ಅದರಂತೆ 13 ಮಂದಿ ಸಚಿವರಿಗೆ ಖಾತೆಗಳನ್ನ ಹಂಚಿಕೆ ಮಾಡಿ ಇದೀಗ DK ಶಿವಕುಮಾರ್ ಅವರು DPAR ಗೆ ಶಿಫಾರಸನ್ನ ಮಾಡಿರುವಂತದ್ದು. ಅದರಂತೆ ಹಣಕಾಸು ಇಲಾಖೆ, DPAR ಸೇರಿದಂತೆ ಇತರೆ ಇಲಾಖೆಗಳನ್ನ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ವಹಿಸಿಕೊಂಡಿರ್ತಕ್ಕಂಥದ್ದು. ಮತ್ತೊಂದು ಕಡೆಗೆ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರಿಗೆ ಕಂದಾಯ ಇಲಾಖೆ ಹಾಗೂ ಯುವಜನ ಕ್ರೀಡಾಕರಣ ಇಲಾಖೆಯನ್ನ ಕೊಟ್ಟಿರುವಂತದ್ದು. ಪ್ರಿಯಾಂಕ್ ಖರ್ಗೆಗೆ ಗೃಹ ಇಲಾಖೆ ಮತ್ತೆ ITBT ಇಲಾಖೆ ಉಸ್ತುವಾರಿಯನ್ನ ಕೊಟ್ಟಿದ್ದಾರೆ. ಮತ್ತೊಂದು ಕಡೆಗೆ KJ ಜಾರ್ಜ್ ಅವರಿಗೆ ಇಂಧನ ಮತ್ತೆ ಹೆಚ್ಚುವರಿಯಾಗಿ ಪ್ರವಾಸೋದ್ಯಮ ಇಲಾಖೆ ಖಾತೆಯನ್ನ ಕೊಟ್ಟಿರುವಂತದ್ದು. MB ಪಾಟೀಲ್ ಅವರಿಗೆ ಬೃಹತ್ ಮಧ್ಯಮ ಕೈಗಾರಿಕೆ ಖಾತೆಯನ್ನ ಮುಂದುವರಿಸಿರುವಂತದ್ದು. ಸತೀಶ್ ಜಾರಕಿಹೊಳಿ ಅವರು ಕೂಡ PWD ಖಾತೆಯನ್ನ ಮುಂದುವರಿಸಿದ್ದಾರೆ. ಮತ್ತೊಂದು ಕಡೆಗೆ ಕೃಷ್ಣ ಬೈರೇಗೌಡರಿಗೆ ಕಂದಾಯ ಇಲಾಖೆ ಬದಲು ಇದೀಗ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನ ಕೊಟ್ಟಿರ್ತಕ್ಕಂಥದ್ದು. ರಾಮಲಿಂಗಾರೆಡ್ಡಿ ಅವರಿಗೆ ಜಲಸಂಪನ್ಮೂಲ ಖಾತೆಯನ್ನೇ ಕೊಟ್ಟಿರುವಂತದ್ದು. ಹೀಗಾಗಿ ಕೃಷ್ಣ ಬೈರೇಗೌಡರು ಮತ್ತೆ ಜಲಸಂಪನ್ಮೂಲ ರಾಮಲಿಂಗಾರೆಡ್ಡಿ ಅವರ ಖಾತೆ ಕೊನೆ ಕ್ಷಣದಲ್ಲಿ ಬದಲಾಗುತ್ತೆ ಅನ್ನುವಂತ ಒಂದು ಮಾಹಿತಿ ಕೂಡ ಲಭ್ಯ ಆಗಿರ್ತಕ್ಕಂಥದ್ದು. ಆದ್ರೆ DPARಗೆ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಕಳಿಸಿರುವಂತಹ ಪಟ್ಟಿಯಲ್ಲಿ ರಾಮಲಿಂಗಾರೆಡ್ಡಿ ಅವರಿಗೆ ಜಲಸಂಪನ್ಮೂಲ ಖಾತೆ, ಕೃಷ್ಣ ಬೈರೇಗೌಡರಿಗೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಅಂತ ಹೇಳಿ ಉಲ್ಲೇಖ ಮಾಡಿ ಕಳಿಸಿದ್ದಾರೆ ಅಂತ ಹೇಳಲಾಗ್ತಾ ಇರುವಂತದ್ದು. ಹೀಗಾಗಿ ಕೊನೆ ಕ್ಷಣದಲ್ಲಿ ಹೈಕಮಾಂಡ್ ಮೇಲೆ ಏನಾದ್ರೂ ಒತ್ತಡವನ್ನ ಏರಿ ಬದಲಾವಣೆ ಆದ್ರೆ ಆದ್ರೂ ಆಗ್ಬೋದು ಅನ್ನುವಂತ ಒಂದು ಮಾಹಿತಿ ಇದೀಗ
ಡಿ ಕೆ ಶಿವಕುಮಾರ್ ಅವರ ಸಮೀಪವರ್ತಿಗಳಿಂದ ಕೇಳ್ಬಂದಿರ್ತಕ್ಕಂಥದ್ದು. ಇನ್ನುಳಿದಂತೆ ಕೆ ಎಚ್ ಮುನಿಯಪ್ಪನವರಿಗೆ ಆಹಾರ ನಾಗರಿಕರ ಸರಬರಾಜು ಇಲಾಖೆ ಖಾತೆಯನ್ನ ಮುಂದುವರಿಸಿದ್ದಾರೆ. ಬೈರತಿ ಸುರೇಶ್ ಅವರಿಗೆ ನಗರಾಭಿವೃದ್ಧಿ ಖಾತೆ ಬದಲು ಸಾರಿಗೆ ಇಲಾಖೆಯನ್ನ ಕೊಟ್ಟಿದ್ದಾರೆ. ಯು ಟಿ ಖಾದರ್ ಅವರಿಗೆ ಆರೋಗ್ಯ ಇಲಾಖೆಯನ್ನ ಕೊಟ್ಟಿರುವಂತದ್ದು. ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ನಗರಾಭಿವೃದ್ಧಿ ಇಲಾಖೆ ಖಾತೆಯನ್ನ ಕೊಟ್ಟಿರುವಂತದ್ದು. ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರಿಗೆ ವೈದ್ಯಕೀಯ ಶಿಕ್ಷಣ ಇಲಾಖೆಯಲ್ಲೇ ಅವರನ್ನ ಮುಂದುವರಿಸಿರುವಂತದ್ದು. ಇನ್ನುಳಿದಂತೆ ಈಶ್ವರ್ ಖಂಡ್ರೆ ಅವರಿಗೆ ಅರಣ್ಯ ಇಲಾಖೆ ಬದಲು ಈ ಬಾರಿ ಗ್ರಾಮೀಣಾಭಿವೃದ್ಧಿ ಮತ್ತೆ ಪಂಚಾಯತ್ ರಾಜ್ ಇಲಾಖೆಯನ್ನ ಕೊಟ್ಟಿರುವಂತದ್ದು. ಸೊ ಈಗ ಬಹುತೇಕ ಈ ಒಂದು ಪಟ್ಟಿಯ ಫೈನಲ್ ಆಗುತ್ತೆ ಅನ್ನುವಂಥದ್ದು ಇದೀಗ ಡಿ ಕೆ ಶಿವಕುಮಾರ್ ಅವರ ಆಪ್ತರು ಹೇಳ್ತಾ ಇದೆ. ಮತ್ತೊಂದ್ ಕಡೆಗೆ ರಾಮಲಿಂಗಾರೆಡ್ಡಿ ಮತ್ತೆ ಕೃಷ್ಣ ಬೈರೇಗೌಡರ ನಡುವೆ ಒಂದ್ ರೀತಿ ಇದೀಗ ಒಪ್ಪಂದಕ್ಕೆ ಬಂದಿದ್ದಾರೆ, ಒಂದ್ ರೀತಿ ಒಡಂಬಡಿಕೆಗೆ ಬಂದಿದ್ದಾರೆ ಅಂತ ಹೇಳಲಾಗ್ತಾ ಇರುವಂತದ್ದು. ಕೃಷ್ಣ ಬೈರೇಗೌಡರು ಒಂದು ಹೆಜ್ಜೆ ಮುಂದೆ ಹೋಗಿ ಯಾವ ಖಾತೆಯನ್ನಾದ್ರೂ ಕೂಡ ನಿಮಗೆ ಬಿಟ್ಟಿದ್ದು ಅನ್ನುವಂತ ರೀತಿಯಲ್ಲಿ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿಗೆ ಹೇಳಿದ್ದಾರೆ ಅಂತ ಹೇಳಲಾಗ್ತದೆ. ಯಾಕಂತ ಹೇಳಿದ್ರೆ ರಾಮಲಿಂಗಾರೆಡ್ಡಿ ಅವರು ತೀವ್ರವಾಗಿ ಅಸಮಾಧಾನಗೊಂಡು ಪಟ್ಟಣ ಹಿಡಿದಿದ್ರು ಅಂತ ಹೇಳಲಾಗ್ತಾ ಇರುವಂತದ್ದು. ಹೀಗಾಗಿ ಕೊನೆ ಕ್ಷಣದಲ್ಲಿ ಜಲಸಂಪನ್ಮೂಲ ಮತ್ತೆ ಈ ಒಂದು GBA ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಏನಿದೆ ಕೊನೆ ಕ್ಷಣದಲ್ಲಿ ಬದಲಾದ್ರೂ ಆಗ್ಬೋದು ಅನ್ನುವಂಥದ್ದು ಇದೀಗ ವಿಧಾನಸೌಧದ ಪಡಸಾಲೆಯಲ್ಲಿ ಕೇಳಿ ಬರ್ತಾ ಇರುವಂತದ್ದು.